ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ನನ್ನ ಹೆಸರು ಸಿದ್ಧಾರ್ಥ್ ಮಾಧ್ಯಮಿಕ. ಇದು ನನ್ನ ಸ್ಕ್ರೀನ್ ನೇಮ್. ನನ್ನ ನಿಜವಾದ ಹೆಸರು ಸತೀಶ್ ಜೆ ಹಿರೇಮಠ್. ನಾನು ಮೂಲತಃ ನಾನು ಹುಟ್ಟಿದೂರು ಬಳ್ಳಾರಿ ಜಿಲ್ಲೆಯ ಕುಡ್ತಿನಿ ಅನ್ನೋ ಒಂದು ಗ್ರಾಮ. ಈಗ ಅದು ಟೌನ್ ಆಗಿದೆ. ನಾನು ನಮ್ಮ ಮನೆಯಲ್ಲಿ 3 ತಲೆಮಾರಿನಿಂದ ನಮ್ಮ ಅಪ್ಪನ ಕಡೆ ಅಮ್ಮನ ಕಡೆ ಎಲ್ಲರೂ ಕಲಾವಿದರೆ. ಸೊ ನಾನು 4ನೇವನು 2 ಕಡೆಯಿಂದ. ಒಂದು ಎಲ್ಲ ತಂದೆ ತಾಯಿಗಳು ಬಯಸೋ ಹಾಗೆ ಒಂದು ಬೆಟರ್ ಲೈಫ್ ಇರಲಿ ನಮ್ಮ ಮಕ್ಕಳಿಗೆ ಅನ್ನೋ ಥರ ನಮ್ಮ ತಂದೆ ತಾಯಿನೂ ನಮಗೆ ಸಾಕು ಈ ಕಲಾ ಜೀವನ, ನೀನು ಓದಿ ಬೇರೆ ಏನಾದರೂ ಒಳ್ಳೆ ಕೆಲಸ ಮಾಡು, ಇನ್ನೂ ಬೆಟರ್ ಲೈಫ್ ಕಟ್ಕೋ ಅಂತ ಹೇಳ್ತಿದ್ರು. ನಾನು ಡೆಂಟಲ್ ಟೆಕ್ನಿಷಿಯನ್ ಡಿಪ್ಲೊಮಾ ಮಾಡಿದೆ. ಡೆಂಟಲ್ ಟೆಕ್ನಿಷಿಯನ್ನಾಗಿ ಕೆಲಸ ಮಾಡ್ತಿದ್ದೆ. ಟೆಕ್ನಿಷಿಯನ್ ಅಂತಂದರೆ ಲ್ಯಾಬಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ. ಒಂದು ಸಲ ನಾನು ಲ್ಯಾಬಲ್ಲಿ ಕೂತು ಕೆಲಸ ಮಾಡಿ 3 ದಿನ ಕಂಟಿನ್ಯೂಸಾಗಿ ಕೆಲಸ ಮಾಡಿದಾಗ ಅದು ಡಾಕ್ಟ್ರಿಗೆ ಹೋಗಿ ಕೊಟ್ಟಾಗ ಅದನ್ನು ಪೇಷಂಟ್ಗೆ ಇನ್ಸರ್ಟ್ ಆದಮೇಲೆ ನಾವು ಮಾಡಿದ್ದ ಹಲ್ಲು ಅವ್ರಿಗೆ ಹಾಕಿದ್ಮೇಲೆ ಪೇಷಂಟ್ ಹೇಳಿದ್ರು, ಡಾಕ್ಟ್ರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಲ್ಲು ಅಂತ. ಸೊ ನಾವು ಮಾಡಿದ ಕೆಲಸಕ್ಕೆ ನಮಗೆ ರೆಕಗ್ನಿಷನ್ ಸಿಗಲ್ಲ ಅಂತ ನನ್ನ ತಲೆಗೆ ಅದು ತುಂಬ ಕಾಡೋಕ್ಕೆ ಶುರುವಾಯಿತು. ಆಮೇಲೆ ನಮ್ಮ ತಂದೆ ತಾಯಿ ಎಲ್ಲ ಥಿಯೇಟ್ರಲ್ಲಿ, ಸಿನಿಮಾದಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ದುಡಿಮೆ ಅಂತ ನೋಡಿದ್ರೆ ನಾನು ತಿಂಗಳಿಡೀ ಎಷ್ಟು ದುಡಿತೀನೋ ನಮ್ಮ ತಂದೆ ತಾಯಿ ಒಂದು ವಾರ ಅಥವಾ ಒಂದು 10 ದಿನ ಕೆಲಸ ಮಾಡಿದ್ರೆ ಅಷ್ಟು ದುಡಿತಿದ್ರು. ಮತ್ತು ಅವ್ರು ಮಾಡಿದ ಕೆಲಸಕ್ಕೆ ಅವ್ರಿಗೆ ರೆಕಗ್ನಿಷನ್ ಸಿಗ್ತಿತ್ತು. ಹಾಗಾಗಿ ನಾನು ಕಲಾವಿದ ಆಗಬೇಕು ಅಂತ ನಮ್ಮ ಮನೆಯಲ್ಲಿ ಬೇಡ ಅಂತಂದರೂ ಹಠ ಮಾಡಿ ನಾನು ಕಲೆಯ ಫೀಲ್ಡಿಗೆ ಬಂದೆ. ಸೊ ಇದು ನಾನು ಹೇಗೆ ಕಲಾ ಜೀವನನ ಆರಿಸ್ಕೊಂಡೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫಿಂಗ್. ನನಗೆ ಮೊದಲು ನಾನು ನೋಡಿದ ಶೂಟಿಂಗ್ ಸೆಟ್ ಅಂತಂದರೆ ಕೊಲ್ಲೂರು ಮೂಕಾಂಬಿಕೆ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಿತ್ತು ಕಂಠೀರವ ಸ್ಟುಡಿಯೋದಲ್ಲಿ. ಆಗ ಅದು ಊರು ಹೊರಗಿತ್ತು. ಇವತ್ತು ಊರು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ, ಅದು ಊರಿನ ಮಧ್ಯೆ ಬಂದುಬಿಟ್ಟಿದೆ. ನಾವು ಆಗ್ತಾನೆ ಬೆಂಗಳೂರಿಗೆ ಬಂದಿದ್ವಿ. ನಮ್ಮ ತಂದೆ ವಜ್ರಮುನಿ ಅವರನ್ನು ಭೇಟಿಯಾಗೋಕ್ಕೆ ಅಂತ ಅಲ್ಲಿ ಶೂಟಿಂಗ್ ನಡೀತಿದೆ, ಅಲ್ಲಿಗೆ ಹೋಗಿದ್ದರು. ನಾನು ಅವ್ರ ಜೊತೆ ಹೋಗಿದ್ದೆ. ವಜ್ರಮುನಿ ಅವರು ಫುಲ್ ಕಾಸ್ಟ್ಯೂಮಲ್ಲಿ ಕೂತು ಮಧ್ಯಾಹ್ನ ಬ್ರೇಕ್ ಬಿಟ್ಟಿದ್ರು, ಅವಾಗ ಮಾತಾಡಿಸ್ತಾಯಿದ್ರು. ಸೊ ಆ ಶೂಟಿಂಗು ಅಲ್ಲಿ ಸೆಟ್ ಹಾಕಿದ್ದು ಎಲ್ಲ ನೋಡಿ ನಂಗೆ ಭಾಳ ವಿಚಿತ್ರ ಅನಿಸಿತ್ತು. ನಾನು ಅಲ್ಲಿವರೆಗೂ ನಾಟಕಗಳು ನೋಡಿದ್ದೆ. ನಮ್ಮ ಕಂಪ್ನಿಗೆ, ಅಂದರೆ ನಮ್ಮ ತಂದೆಯವರ ಕಂಪ್ನಿಗೆ, ನಾಟಕದ ಕಂಪ್ನಿಗೆ ಧಾರವಾಡದಲ್ಲಿ ಶರಣಬಸವೇಶ್ವರ ನಾಟ್ಯ ಸಂಘ ಅಂತ, ಆ ಕಂಪ್ನಿಗೆ ಸುಂದರಕೃಷ್ಣ ಅರಸ್ ಅವ್ರನ್ನ ಮತ್ತು ವಜ್ರಮುನಿ ಅವ್ರನ್ನ, ಸುಧೀರ್ ಅವ್ರನ್ನೆಲ್ಲ ನಾಟಕಕ್ಕೆ ಕರೆಸ್ತಾಯಿದ್ರು. ಸಿನಿಮಾ ನಟರು ಬಂದರೆ ಕಲೆಕ್ಷನ್ಸ್ ಚೆನ್ನಾಗಾಗತ್ತೆ ಅಂತ. ಸೊ ಹಾಗೆ ಅವ್ರ ಪರಿಚಯ. ನಾವು ಬೆಂಗಳೂರಿಗೆ ಬಂದಾಗ ಏನಾದರೂ ಅವ್ರ ಕಡೆಯಿಂದ ಸಜೆಷನ್ಸ್ ಸಿಕ್ಕು ಕೆಲಸ ಸಿಗ್ಬೋದು ಕಲಾವಿದರಿಗೆ ಅನ್ನೋ ಕಾರಣಕ್ಕೆ ನಮ್ಮ ತಂದೆ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದರು. ಆವಾಗ ನಾನು ಫಸ್ಟ್ ಟೈಮ್ ಕಂಠೀರವ ಸ್ಟುಡಿಯೋಸಲ್ಲಿ ಒಂದು ಸಿನಿಮಾ ಸೆಟ್ ನೋಡಿದೆ. ಅಲ್ಲಿ ಎಲ್ಲ ನೋಡಿ ನನಗೆ ಭಾಳ ವಿಚಿತ್ರ ಅನ್ನಿಸ್ತು. ಒಂಥರ ಏನು ಹೇಳೋದು, ಆರ್ಟಿಫಿಷಿಯಲ್ ಅನ್ನೋದು ಕಣ್ಮುಂದೆ ಜೀವ ಪಡಿತಾ ಇರೋದನ್ನು ನೋಡಿದಾಗ ಅದನ್ನು ಹೆಂಗೆ ವಿವರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಒಂಥರ ವಿಚಿತ್ರ ಅನ್ನಿಸ್ತು. ಬಟ್ ಅದೇನು ನನ್ನ ಸೆಳೆದಿರಲಿಲ್ಲ. ಬಟ್ ಯಾವಾಗ ಅದು ನನ್ನ ಸೆಳೀತು
ಗೊತ್ತಿಲ್ಲ. ಸಿನಿಮಾ ಅಥವಾ ಸೀರಿಯಲ್ ಅಥವಾ ನಾಟಕ ಅಂತಂದರೆ ಬೇಸಿಕಲಿ ನಾವು ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ಕಥೆನ ಹೇಳ್ತಾ ಇದ್ದೀವಿ. ಕತೆ ಹೇಳೋಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಈ ಸೊಸೈಟಿನಲ್ಲಿ ಅನ್ನೋದು ಅರ್ಥ ಆಗಿದ್ದು ನನಗೆ ತುಂಬ ಲೇಟಾಗಿ. ಸೊ ಅದಕ್ಕಿಂತ ಮುಂಚೆ ನಾನು ಎಲ್ಲರ ಥರನೂ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅಂತಲೇ ಈ ಫೀಲ್ಡಿಗೆ ಬಂದಿದ್ದು. ದುಡ್ಡು ಹೆಸರು ಇರುತ್ತೆ, ಆದರೆ ಅದಕ್ಕೋಸ್ಕರನೇ ನಾನೇನೋ ಡಿಫ್ರೆಂಟ್ ಮಾಡಬೇಕು ಅಂತಂದಾಗ ನಾನು ಮಾಡೋ ಕೆಲಸಗಳೆಲ್ಲ ತುಂಬ ಸೂಪರ್ಫಿಷಿಯಲ್, ಪೇಲವಾಗಿಬಿಡ್ತವೆ, ಜೀವರಹಿತ ಅಂತ ಅನ್ಬೋದು. ಸೊ ನಿಜವಾಗ್ಲೂ ಒಂದು ಕತೆ ಹೇಳೋದ್ರ ಹಿಂದಿನ ಗುಟ್ಟಿ ಏನು ಅಂತಂದರೆ, ಇವತ್ತು ನಾವು ಯಾರ್ಯಾರು ಏನೇನು ಇದ್ದೀವೋ ಅವರೆಲ್ಲ ಏನಾಗಿದ್ದೀವಲ್ಲ, ನಮ್ಮ ಇಷ್ಟ ಕಷ್ಟ ನಾನು ಅಂತ ಆಗೋದಕ್ಕೆ, ನಾವೆಲ್ಲರೂ ನಾವು ಅಂತ ಆಗೋದಕ್ಕೆ ನಾವು ಇಲ್ಲಿವರೆಗೂ ಕೇಳ್ಕೊಂಡ್ಬಂದ ನೋಡ್ಕೊಂಡು ಬಂದ ಕಥೆಗಳೇ ಕಾರಣ. ಸೊ ನಾವು ಇವತ್ತು ನಮ್ಮ ಸೊಸೈಟಿನ ಹೇಗೆ ಕಟ್ಕೊಂಡಿದ್ದೀವಿ, ನಾವು ಕೇಳಿ ನೋಡಿರೋ ಕಥೆಗಳ ಮೂಲಕನೇ ಕಟ್ಕೊಂಡಿದ್ದೀವಿ. ಹಾಗಾಗಿ ಮುಂದೆ ನಮ್ಮ ಸೊಸೈಟಿ ಬೆಟರ್ ಆಗಬೇಕು ಅಂತಂದರೆ ನಾವಿವತ್ತು ಬೆಟರ್ ಕತೆ ಹೇಳಬೇಕು. ಸೊ ಇದು ತುಂಬ ದೊಡ್ಡ ಜವಾಬ್ದಾರಿ ಅಂತ ನನಗೆ ಓದ್ತಾ ಕೆಲಸ ಮಾಡ್ತಾ ತಿಳಿತು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.